ಸಾಧನೆ ಎಂಬುದು ಸಾಧಕನ ಸೊತ್ತು. ಅದೆಂದೂ ಸೋಮಾರಿಗೆ ನಿಲುಕದು. ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಮುಂದೆ ಬರಬೇಕು ಅಂದರೆ ಪ್ರಯತ್ನ ಪಡಬೇಕು. ಬದುಕು ಬದಲಾಗಬೇಕು ಅಂದರೆ ಬದುಕುವ ದಾರಿ ಬದಲಾಗಬೇಕು. ಸಾಧನೆಯ ಗೆಲುವು ದುಡಿಯುವ ಕೈಗಳಿಂದ ಬರುತ್ತದೆ ಹೊರತು ಅಂಗೈನ ಅದೃಷ್ಟ ರೇಖೆಗಳಿಂದಲ್ಲ. ಈ ಪ್ರಯತ್ನದ ದಾರಿ ಅಷ್ಟು ಸುಲಭವಲ್ಲ. ಪ್ರಯತ್ನದಲ್ಲಿ ಎದುರಾಗುವ ಕಷ್ಟಗಳನ್ನು ಸಮಸ್ಯೆಯಾಗಿ ಸ್ವೀಕರಿಸದೆ ಸವಾಲಾಗಿ ಸ್ವೀಕರಿಸಬೇಕು. ಏಕೆಂದರೆ ಸಮಸ್ಯೆ ಸುಸ್ತು ತಂದರೆ ಸವಾಲು ಸ್ಫೂರ್ತಿ ತರುತ್ತದೆ. ನಿಮ್ಮನ್ನು ಸಾಧನೆಯ ಉತ್ತುಂಗಕ್ಕೆ ಒಯ್ದು ಬಿಡುತ್ತದೆ. ಜೀವನದ ಈ ಪಯಣದಲ್ಲಿ ಎದುರಾದ ಕಷ್ಟಗಳನ್ನೇ ಮೆಟ್ಟಿ ನಿಂತು ಎತ್ತರದ ಸಾಧನೆ ಮಾಡಿದ ಕೆಲವು ಸಾಧಕರನ್ನು ಪರಿಚಯಿಸುವ ಪ್ರಯತ್ನವೇ ಈ ವಿಡಿಯೋ. ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ನಾನು ನಿಮ್ಮ ಮಹೇಶ್ ಮಗ್ದುಮ್. ವೆಲ್ಕಮ್ ಟು ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಆದ್ಮೇಲೆ ಇವತ್ತಿನ ವಿಡಿಯೋದಲ್ಲಿ ನಾವು ಓರ್ವ ದಿಟ್ಟ ಹೆಣ್ಣು ಮಗಳ ಜೀವನದ ಸಾಧನೆಯನ್ನು ನೋಡೋಕ್ಕಿಂತ ಮೊದಲು ಜೀವನ ಅಂದರೆ ಏನು ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ವಾಟ್ ಈಸ್ ಲೈಫ್? ದ ಡೆಫಿನೇಷನ್ ಆಫ್ ಲೈಫ್ ಈಸ್ quite different. It varies from person to person. If you go to Anant Ambani and ask him what is life, according to Anant Ambani, the definition of life is different. At the same time, you go to a beggar and ask him what is life. According to beggar, the definition of life is different. So, life is not only bed of roses. It is mixture of failures and struggles. Pain follows pleasure. Pleasure follows pain. Life is a sentence, and our birth is beginning. Youth is dash. Old age is comma, and death is full stop. ಜೀವನದಲ್ಲಿ ನಾವು ಈ ಸಮಾಜದಲ್ಲಿ 4 ರೀತಿಯಾದ ಜನರನ್ನು ನೋಡ್ತೀವಿ. ರಿಚ್ ಪೀಪಲ್ ಆರ್ ದೇರ್, ಪೂರ್ ಪೀಪಲ್ ಆರ್ ದೇರ್, ವೈಸ್ ಪೀಪಲ್ ಆರ್ ದೇರ್, at the same time foolish people are there. According to all these 4 category of people, the definition of life is different. Life is comedy for rich, because rich people, they are having a lot of money, lot of wealth. At the same time, life is tragedy for poor people, because poor people used to struggle to lead their life. And life is dream for wise. Wise people always used to dream their life. They used to think yesterday what I was, today what I am, and tomorrow what I will be. At the same time, life is game for fools, because foolish people, they used to play with their own life by having intoxicated drugs, liquors, and riding their motorcycles in 90 speed. So, ಇವತ್ತಿನ ಈ ಒಂದು ಸಾಧನೆಯ ಜರ್ನಿಯಲ್ಲಿ ನಥಿಂಗ್ ಈಸ್ ಇಂಪಾಸಿಬಲ್. ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಯಾಕೆಂದರೆ ದ ವರ್ಡ್ ಇಂಪಾಸಿಬಲ್ ಇಟ್ ಸೆಲ್ಫ್ ಸೇಯಿಂಗ್ ದ್ಯಾಟ್ ಐ ಆಮ್ ಪಾಸಿಬಲ್. ಇಫ್ ಒನ್ ಕ್ಯಾನ್ ಡೂ, ಐ ಕ್ಯಾನ್ ಡೂ. ಒಬ್ಬರಿಂದ ಮಾಡಲು ಸಾಧ್ಯ ಇದೆ ಅಂತಂದರೆ ಅದು ನನ್ನಿಂದ ಯಾಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವು ಮೊದಲು ವಿಚಾರ ಮಾಡಬೇಕು. ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ, ಸೋಹನ್ ಲಾಲ್ ದ್ವಿವೇದಿ ಅವರು ಬರೆದಿರ್ತಕ್ಕಂಥ ಒಂದು ಅದ್ಭುತವಾದಂತಹ ಕವನದಲ್ಲಿ ಅವ್ರು ಹೇಳ್ತಾರೆ, ನನ್ನಿ ಚಿಂಟಿ ಜಬ್ ದಾನಾ ಲೇಕರ್ ಚಡ್ತಿ ಹೈ, चढ़ती दीवारों पर 100 बार फिसलती है. मन का विश्वास रगों में साहस भरता है, चढ़कर गिरना गिर कर चढ़ना न करता है. आखिर उसकी मेहनत बेकार नहीं होती, कोशिश करने वालों की कभी हार नहीं होती. ನಾವು ಪ್ರಯತ್ನ ಮಾಡ್ತಕ್ಕಂಥ ಪ್ರಯತ್ನ ಎಂದಿಗೂ ವ್ಯರ್ಥ ಆಗೋದಿಲ್ಲ. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ, ಒಂದೆಲ್ಲ ಒಂದು ದಿನ ಅದು ನಮಗೆ ಫಲ ಕೊಟ್ಟೇ ಕೊಡ್ತದೆ ಅಂತಕ್ಕಂಥದ್ದನ್ನು ಸೋಹನ್ ಲಾಲ್ ದ್ವಿವೇದಿ ಅವರು ಹೇಳ್ತಾರೆ. ಮತ್ತೆ ಮುಂದುವರೆದು ಹೇಳ್ತಾರೆ, असफलता एक चुनौती है, उसे स्वीकार करो, क्या कमी रह गई देखो और सुधार करो. जब तक सफल न हो नींद चैन को त्यागो तुम, संघर्ष का मैदान छोड़कर मत भागो तुम. कुछ किए बिना जय जयकार नहीं होती, कोशिश करने वालों की कभी हार नहीं होती. ಸೊ ಆತ್ಮೀಯರೇ, ಇವತ್ತಿನ ನಮ್ಮ ಯಶೋಗಾಥೆಯ ವ್ಯಕ್ತಿ ಯಾರಪ್ಪ ಅಂತಂದರೆ ಅರುಣಿಮಾ ಸಿನ್ಹಾ. ಇದೊಂದು ಹೆಸರು ಮೈ ರೋಮಾಂಚನಗೊಳಿಸ್ತಕ್ಕಂಥ ಯಶೋಗಾಥೆಯನ್ನು ನಮ್ಮ ಮುಂದೆ
ಬಿಚ್ಚಿಡುತ್ತೆ. ಇದೊಂದು ತೀರಾ ಅಪರೂಪದ ಇಚ್ಛಾಶಕ್ತಿಯ ರೋಚಕ ವಿಜಯದ ಕಥೆ. ಧೈರ್ಯ, ಸಾಹಸ, ದೃಢ ನಿಶ್ಚಯ ಮತ್ತು ಸಮರ್ಪಣೆಯ ಯಶೋಗಾಥೆ. ಜೀವನದಲ್ಲಿ ಸೋಲು, ಹತಾಶೆಗೆ ಒಳಗಾದವರು ಕೈಚೆಲ್ಲಿ ಕೂಡದೆ ಮತ್ತೆ ಪುಟಿದೇಳುವಂತೆ ಮಾಡುವ ಸ್ಫೂರ್ತಿಯ ಸೆಲೆ. No matter how great a loss, time always heals the pain, even though scarce remains. Who says dreaming with open eyes is a fool's job? We are often taught to believe that dreams are not achievable, but women like Arunima Sinha have repeatedly proven that you can achieve your dreams if you believe in yourself. Despite enduring so much pain, she has faced life with courage and inspired many people. ಆತ್ಮೀಯರೇ, ಅರುಣಿಮಾ ಸಿನ್ಹಾ ಅಂತಕ್ಕಂಥ ಒಬ್ಬ ಬಾಲಕಿ ಹುಟ್ಟಿದ್ದು 20 ಜುಲೈ 1988ರಲ್ಲಿ ಉತ್ತರ ಪ್ರದೇಶದ ಅಂಬೇಡ್ಕರ್ ನಗರ್ ಜಿಲ್ಲೆಯ ಅಕ್ಬರ್ಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲಿ. ಈ ಬಾಲಕಿಗೆ ಅವರ ತಾಯಿ ಆರೋಗ್ಯ ಇಲಾಖೆಯಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡ್ತಾಯಿದ್ರು. ಆಕೆಯ ತಂದೆ ಭಾರತೀಯ ಸೇನೆಯಲ್ಲಿ ಎಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅರುಣಿಮಾ ಸಿನ್ಹಾ 3 ವರ್ಷದ ಬಾಲಕಿ ಇದ್ದಾಗ ತನ್ನ ತಂದೆಯನ್ನು ಕಳೆದುಕೊಳ್ತಾರೆ. ಆಕೆ ತಂದೆಯನ್ನು ಕಳೆದುಕೊಂಡ ಅರುಣಿಮಾ ಸಿನ್ಹಾ ಜೀವನದಲ್ಲಿ ತಾನೂ ಕೂಡ ತನ್ನ ತಂದೆಯ ಹಾಗೆ ದೇಶ ಸೇವೆ ಮಾಡಬೇಕು, ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಂಥ ಅರುಣಿಮಾ ಸಿನ್ಹಾಳಿಗೆ ಬಾಲ್ಯದಿಂದಲೇ ವಾಲಿಬಾಲ್ ಆಟದಲ್ಲಿ ತುಂಬ ಆಸಕ್ತಿ ಇತ್ತು. ಆ ಒಂದು ಆಸಕ್ತಿಯೇ ಆಕೆಯನ್ನು ರಾಷ್ಟ್ರಮಟ್ಟದ ಓರ್ವ ವಾಲಿಬಾಲ್ ಕ್ರೀಡಾಪಟುವಾಗಿ ರೂಪಿಸ್ತದೆ. ಸಾಕಷ್ಟು ಪ್ರಯತ್ನಗಳ ನಡುವೆಯೂ ಅರುಣಿಮಾ ಸಿನ್ಹಾ ದೇಶ ಸೇವೆ ಮಾಡಬೇಕು, ಸೇನೆ ಸೇರಬೇಕು ಅಂತಕ್ಕಂಥ ಬಲವಾದ ಉತ್ಕಟ ಇಚ್ಛೆಯಿಂದ 2011ರಲ್ಲಿ ಕೊನೆಗೂ ಆಕೆಯ ಜೀವನದ ಗುರಿ ಸಾಧನೆಯತ್ತ ಸಾಗ್ತಾಳೆ. CSIF ಸೆಂಟ್ರಲ್ ಇಂಡಸ್ಟ್ರಿಯಲ್ ಫೋರ್ಸ್ನಲ್ಲಿ ಆಕೆಗೆ ಒಂದು ಕಾಲ್ ಲೆಟರ್ ಬರುತ್ತೆ. ಆದರೆ ದುರ್ದೈವ ಅಂತಂದರೆ ಆಕೆಯ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅರುಣಿಮಾ ಸಿನ್ಹಾಳ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಆಕೆಯ ಡೇಟ್ ಆಫ್ ಬರ್ತ್ ತಪ್ಪಾಗಿದೆ ಅಂತ. ಆವತ್ತೇ ಅರುಣಿಮಾ ಸಿನ್ಹಾ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಲಕ್ನೋದಿಂದ ದಿಲ್ಲಿ ಟ್ರೈನ್ ಹತ್ತಾಳೆ. ಅದು 11 ಏಪ್ರಿಲ್ 2011 ಪದ್ಮಾವತ್ ಎಕ್ಸ್ಪ್ರೆಸ್ ಟ್ರೈನ್. ಆತ್ಮೀಯರೇ, ಅರುಣಿಮಾ ಸಿನ್ಹಾಳ ಜೀವನದ ಒಂದು ಅತ್ಯಂತ ಘನಘೋರ ಘಟನೆ ಈ ಒಂದು ಪಯಣ. ಯಾವ ಅರುಣಿಮಾ ಸಿನ್ಹಾ ಪದ್ಮಾವತಿ ಎಕ್ಸ್ಪ್ರೆಸ್ನಲ್ಲಿ ತನ್ನ ಪಯಣವನ್ನು ಪ್ರಾರಂಭಿಸ್ತಾಳೆ, ಆಕೆಯ ಕೊರಳಲ್ಲಿದ್ದಂತಹ ಬಂಗಾರದ ಸರವನ್ನು ಆ ರೈಲಿನಲ್ಲಿದ್ದಂಥ ಕಳ್ಳರು ನೋಡಿಕೊಂಡು ಅದನ್ನು ಆಕೆಯಿಂದ ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಆಕೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅಲ್ಲಿದ್ದಂಥ ಯಾರೊಬ್ಬರೂ ಕೂಡ ಅರುಣಿಮಾಳ ನೆರವಿಗೆ ಬರೋದಿಲ್ಲ. ಕೊನೆಗೆ ಆ ದರೋಡೆಕೋರರು ಆಕೆಯ ಬಂಗಾರದ ಚೈನನ್ನು ಕಿತ್ಕೊಂಡು ಆಕೆಯನ್ನು ರೈಲಿನಿಂದ ಹೊರಕ್ಕೆ ಬೀಸಾಕ್ತಾರೆ. ರೈಲಿನಿಂದ ಹೊರಕ್ಕೆ ಬಿದ್ದ ಅರುಣಿಮಾ ಸಿನ್ಹಾ ಇನ್ನೊಂದು ಟ್ರ್ಯಾಕಿನ ಮೇಲೆ ಬಿಡ್ತಾಳೆ. ಆಕೆಯ ಕಾಲಿನ ಮೇಲೆ ರೈಲು ಹಾದು ಹೋಗಿ ಆಕೆಯ ಮೊಣಕಾಲಿನಿಂದ ಕೆಳಭಾಗದ ಕಾಲು ಸಂಪೂರ್ಣವಾಗಿ ತುಂಡರಿಸಿದ ರೀತಿಯಲ್ಲಿ ಗಾಯವಾಗುತ್ತೆ. ಇಡೀ ರಾತ್ರಿ 49 ರೈಲುಗಳು ಆ ಮಾರ್ಗದ ಮೂಲಕ ಹಾದು ಹೋದರೂ ಯಾರೂ ಕೂಡ ಅರುಣಿಮಾಳನ್ನು ಗಮನಿಸೋದಿಲ್ಲ. ಮರುದಿನ ಬೆಳಗ್ಗೆ ಹಳ್ಳಿಯ ಜನ ಕೆಲಸದಲ್ಲಿ ನಿರತರಾಗಿದ್ದಾಗ ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದಂಥ ಈ ಬಾಲಕಿಯನ್ನು ಎತ್ಕೊಂಡು ಸ್ಥಳೀಯ ಆಸ್ಪತ್ರೆಗೆ ಹೋಗ್ತಾರೆ. ರಾತ್ರಿ ಇಡೀ ರಕ್ತಸ್ರಾವವಾಗಿ ಅರುಣಿಮಾ ಮೂರ್ಛೆ ಹೋಗಿರ್ತಾಳೆ. ಕೊನೆಗೆ ಅಲ್ಲಿಯ ವೈದ್ಯರು ಆಕೆಯನ್ನು ಪರೀಕ್ಷಿಸಿದ ನಂತರ ಗೊತ್ತಾಗುತ್ತೆ ಆಕೆಯ ಕಾಲು ಸಂಪೂರ್ಣ ನಿಶ್ಶಕ್ತವಾಗಿದೆ, ಈ ಕಾಲನ್ನು ತುಂಡರಿಸಬೇಕು ಅಂತ. ಆತ್ಮೀಯರೇ, ವೈದ್ಯಕೀಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅನಸ್ತೇಸಿಯಾ ಕೊಡದೆ ಅರುಣಿಮಾ ಸಿನ್ಹಾಳ ಒಂದು ಕಾಲನ್ನೇ ಕತ್ತರಿಸ್ತಾರೆ. ಜೀವನದ ಪಯಣದಲ್ಲಿ ಗುರಿ ಸಾಧನೆಯತ್ತ ಹೊರಟ ಅರುಣಿಮಾ ಸಿನ್ಹಾಳ ಬದುಕಿನ ಪಯಣವೇ ದಿಕ್ಕೆ
ಬದಲಾಗಿ ಹೋಗುತ್ತೆ. ಒಂದು ಕಾಲನ್ನು ಕಳೆದುಕೊಂಡ ಅರುಣಿಮಾ ಸಿನ್ಹಾ ಆಸ್ಪತ್ರೆಯ ಬೆಡ್ನಲ್ಲಿ ಮಲಗಿದಾಗ ಸಮಾಜದಲ್ಲಿ ಜನ ನೂರೊಂದು ಮಾತುಗಳನ್ನು ಆಡ್ತಾರೆ. ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡುತ್ತಿದ್ದ ಅರುಣಿಮಾ ಸಿನ್ಹಾ ಹೆದರಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಳು ಅಂತ ಜನ ಮಾತಾಡಿದರು. ಇವೆಲ್ಲವುಗಳನ್ನು ಸಹಿಸಿಕೊಂಡಂಥ ಅರುಣಿಮಾ ಸಿನ್ಹಾ ಈ ಸಮಾಜಕ್ಕೆ ಒಂದು ಉತ್ತರ ಕೊಡಬೇಕು, ನನ್ನ ತಂದೆಯಂತೆ ನಾನೂ ಕೂಡ ಏನಾದರೂ ವಿಶಿಷ್ಟವಾದಂಥ ಸಾಧನೆಯನ್ನು ಮಾಡಬೇಕು ಅಂದ್ಕೊಂಡಂಥ ಅರುಣಿಮಾ ಸಿನ್ಹಾ ಒಂದು ನಿರ್ಧಾರಕ್ಕೆ ಬರ್ತಾಳೆ. ನನ್ನ ಈ ಜೀವನದ ಪಯಣ ಇಲ್ಲಿಗೆ ಮುಗಿಬಾರದು, ನನ್ನ ಸಾಧನೆ ಇತರರಿಗೂ ಕೂಡ ಮಾದರಿ ಆಗಬೇಕು ಅಂತ ತಿಳ್ಕೊಂಡಂಥ ಅರುಣಿಮಾ ಸಿನ್ಹಾ ಭೇಟಿಯಾಗಿತ್ತು ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್ರನ್ನು. ಬಚೇಂದ್ರಿ ಪಾಲ್ರ ಹತ್ರ ಹೋದಂಥ ಅರುಣಿಮಾ ಸಿನ್ಹಾ ಹೇಳ್ತಾಳೆ, ನಾನು ಮೌಂಟ್ ಎವರೆಸ್ಟ್ ಏರಬೇಕು. ಆತ್ಮೀಯರೇ, ಇಲ್ಲಿ ಬಚೇಂದ್ರಿ ಪಾಲ್ ಅವರ ಸ್ಥಳದಲ್ಲಿ ಬೇರೆ ಯಾರೂ ಇದ್ದರೂ ಕೂಡ ಅರುಣಿಮಾ ಸಿನ್ಹಾಳಿಗೆ ಅಮ್ಮ ಸುಮ್ಮನೆ ಇದ್ದಂಥ ಒಂದು ಕಾಲನ್ನು ಸರಿಯಾಗಿ ಇಟ್ಕೊಂಡು ಹೋಗು ಅಂತ ಹೇಳ್ತಾ ಇದ್ರು. ಬಟ್ ಇಲ್ಲಿ ಬಚೇಂದ್ರಿ ಪಾಲ್ ಅವರು ಅರುಣಿಮಾ ಸಿನ್ಹಾಗೆ ಹೇಳಿದ ಆ ಒಂದು ಮಾತು ಅರುಣಿಮಾ ಸಿನ್ಹಾಳ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಬಚೇಂದ್ರಿ ಪಾಲ್ ಹೇಳ್ತಾರೆ, ಯಾವಾಗ ನಿನ್ನ ಮನಸ್ಸಿನಲ್ಲಿ ಮೌಂಟ್ ಎವರೆಸ್ಟ್ ಹತ್ತಬೇಕು ಅಂತ ಬಂತೋ ಅವತ್ತೇ ನೀ ಮೌಂಟ್ ಎವರೆಸ್ಟ್ ಹತ್ತಿದೀಯಾ, ಹೋಗು, ನಿನ್ನ ಪ್ರಯತ್ನ ನೀ ಮಾಡು, ನಿನ್ನ ಬೆನ್ನಿಗೆ ನಾನು ಯಾವತ್ತೂ ಇರ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಅಲ್ಲಿಂದ ಮುಂದೆ ಅರುಣಿಮಾ ಸಿನ್ಹಾ ಟಾಟಾ ಸ್ಟೀಲ್ನಿಂದ ಕೃತಕ ಕಾಲನ್ನು ಪಡೆದುಕೊಂಡು ಮೌಂಟೇನರಿಂಗ್ ತರಬೇತಿಯನ್ನು ಪಡೆದುಕೊಳ್ತಾಳೆ. ಸಾಕಷ್ಟು ಪೂರ್ವ ತಯಾರಿಯೊಂದಿಗೆ ಅರುಣಿಮಾ ಸಿನ್ಹಾ ಮೌಂಟ್ ಎವರೆಸ್ಟನ್ನು ಹತ್ತಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾಳೆ. ಅದೇ ಅರುಣಿಮಾ ಸಿನ್ಹಾ 21 ಮೇ 2013 ಬೆಳಗ್ಗೆ 10:55 ಮೌಂಟ್ ಎವರೆಸ್ಟ್ ತುದಿಯನ್ನು ತಲುಪ್ತಾಳೆ. ಈ ಒಂದು ಜರ್ನಿ ಅಷ್ಟು ಸುಲಭವಾಗಿರಲಿಲ್ಲ. ಮೌಂಟ್ ಎವರೆಸ್ಟ್ ಹತ್ತಬೇಕಾದ್ರೆ ಇನ್ನೇನೋ ಕೆಲವೇ ಸಮಯದಲ್ಲಿ ಮೌಂಟ್ ಎವರೆಸ್ಟ್ ತುದಿಯನ್ನು ಮುಟ್ಟುವ ಹಂತದಲ್ಲಿದ್ದಾಗ ಅರುಣಿಮಾ ಸಿನ್ಹಾಳ ಆಕ್ಸಿಜನ್ ಸಿಲಿಂಡರ್ ಮುಕ್ತಾಯದ ಹಂತದಲ್ಲಿರುತ್ತೆ. ಆವಾಗ ಅರುಣಿಮಾ ಸಿನ್ಹಾ ವಿಚಾರ ಮಾಡ್ತಾಳೆ, ನಾನು ತಿರುಗಿ ಹೋದರೂ ಕೂಡ ಸಾಯಬೇಕು, ಮುಂದೆ ಹೋದರೂ ಕೂಡ ಸಾಯಬೇಕು, ನಾನು ಮೌಂಟ್ ಎವರೆಸ್ಟ್ನಲ್ಲೇ ಸತ್ತರೆ ಅದೊಂದು ಸಾಧನೆ ಆಗಲಿ ಅಂತ ತಿಳ್ಕೊಂಡು ಹಾಗೆ ಹೋಗ್ತಾಳೆ. ಹೋಗಿ 21 ಮೇ 2013 ಮೌಂಟ್ ಎವರೆಸ್ಟ್ ತುದಿಯನ್ನು ತಲುಪಿ ವಾಪಸ್ ಬರ್ತಿರ್ಬೇಕಾದ್ರೆ 1-2 ಕಿಲೋಮೀಟ್ರ್ ವಾಪಸ್ ಬಂದ ಹೊತ್ತಿಗೆ ಆಕೆಯ ಸಿಲಿಂಡರ್ನಲ್ಲಿದ್ದಂಥ ಎಲ್ಲ ಆಕ್ಸಿಜನ್ ಖಾಲಿ ಆಗ್ತಿರ್ತದೆ. ಅದೃಷ್ಟ ಎನ್ನುವಂತೆ ಒಬ್ಬ ಬ್ರಿಟನ್ ಮೌಂಟೇನಿಯರ್ ಹವಾಮಾನ ವೈಪರೀತ್ಯದಿಂದಾಗಿ ತನ್ನೆಲ್ಲ ಆಕ್ಸಿಜನ್ ಸಿಲಿಂಡರ್ಗಳನ್ನು ಅಲ್ಲೇ ಚೆಲ್ಲಿ ವಾಪಸ್ ಹೋಗಿರ್ತಾನೆ. ಆ ಸಿಲಿಂಡರ್ಗಳನ್ನು ಬಳಸಿಕೊಂಡಂಥ ಅರುಣಿಮಾ ಸಿನ್ಹಾ ತನ್ನ ಮೌಂಟ್ ಎವರೆಸ್ಟ್ ಯಶಸ್ಸನ್ನು ಗುರಿಯನ್ನು ತಲುಪಿ ಭಾರತ ಸರ್ಕಾರದಿಂದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನವಾಗ್ತಾಳೆ. ಈ ಒಂದು ಯಶೋಗಾಥೆ ನಮ್ಮ ಎಲ್ಲರಿಗೂ ಕೂಡ ಇದೊಂದು ಮಾದರಿಯಾಗಬೇಕು. ಯಾಕಂದರೆ ಎಲ್ಲವೂ ಸರಿ ಇದ್ದು ನಾವು ಸಾಧನೆ ಮಾಡಲಿಕ್ಕೆ ಹಿಂಜರಿತೇವೆ. ಆದರೆ ಒಬ್ಬ ಅಂಗವಿಕಲೆಯಾಗಿ ಅರುಣಿಮಾ ಮಾಡಿದಂಥ ಈ ಒಂದು ಸಾಧನೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮಾರ್ಗದರ್ಶಿ ಆಗಬೇಕು, ದಾರಿದೀಪವಾಗಬೇಕು ಅಂತಕ್ಕಂಥ ಆಶಯದೊಂದಿಗೆ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತೀವಿ. ಮತ್ತು ನಮ್ಮ ಭೇಟಿ ಮುಂದಿನ ವಿಡಿಯೋನಲ್ಲಿ. ತಾವೆಲ್ಲರೂ ಕೂಡ ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್.